ನೀವು ಎರಡೂ ಪಕ್ಷಗಳು ಎಲ್ಲಿಯವರೆಗೆ ಧರ್ಮವನ್ನು ದಾಳವಾಗಿಟ್ಟುಕೊಂಡು ನೀವು ರಾಜಕೀಯ ಬೇಳೆ ಬಯಸ್ಕೊತಿರೋ ಅಲ್ಲಿಯವರೆಗೆ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಕಾಲ ಇಲ್ಲ. ಅದಕ್ಕೆ ತಕ್ಕಂತೆ ನಮ್ಮ ಹುಡುಗರು ಕೂಡ ಧರ್ಮದ ಅಭಿಮನ್ನ ನೆತ್ತಿಗೇರಿಸ್ಕೊಂಡು ಕೊಲೆಗಳನ್ನ ಮಾಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ಎಲ್ಲ ಉತ್ತರ ಭಾರತದಲ್ಲಿ ನಡೀತಾ ಇತ್ತು. ಅದನ್ನು ನಮ್ಮ ರಾಜ್ಯಕ್ಕೂ ತಂದುಬಿಟ್ಟು ನಮ್ಮ ಮಕ್ಕಳ ಹೆಣನ ಬೀಳಂಗೆ ಮಾಡಿಬಿಟ್ಟಿದ್ರಲ್ಲ, ನಿಮ್ಗೆ ದೊಡ್ಡ ನಮಸ್ಕಾರ. ಉತ್ತರ ಭಾರತದಲ್ಲೇ ಸಾಕಾಗಿತ್ತು, ಅದನ್ನು ದಕ್ಷಿಣ ಭಾರತಕ್ಕೂ ತಂದು ನಮ್ಮ ಮಕ್ಕಳನ್ನು ಸಾಯಿಸ್ತಾ ಇದ್ದೀರಲ್ಲ, ನಿಮ್ಗೇನ್ರಿ ಸಿಗುತ್ತೆ? ನಿಮ್ಮ ಮಕ್ಕಳೇನೋ ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ಮಾತ್ರ ಇಲ್ಲಿ ಹೆಣವಾಗಿ ಹೋಗಬೇಕು. ಇಂಥ ರಾಜಕೀಯ ಮಾಡ್ಕೊಂಡು ನೀವು ಕರ್ಮ ಅನ್ನೋದು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತಾರೆ. ಬಟ್ ನನ್ನ ಕಣ್ಣಿಗಂತೂ ಇಲ್ಲಿವರೆಗೆ ಕರ್ಮ ಕಂಡಿಲ್ಲ. ಸಾದಿಕ್ ನೀವಿದ್ದಾಗ ಕೊಲೆಗಳು ನಡೆದಿಲ್ವಾ? ಸುಮ್ಮನೆ ಇರಿ ಮೇಡಮ್. ಯಾಕೆ ಕೊಲೆ ನೀವಿದ್ದಾಗ ಕೊಲೆಗಳೇ ನಡೆದಿದೆ? ನೀವಿದ್ದಾಗ ಕೊಲೆ ನಡೆದಿಲ್ಲ. ಏನ್ ಮಾಡ್ತಾ ಇದೆ ಗೃಹ ಇಲಾಖೆ ಕಡಲೆಕಾಯಿ ತಿನ್ಕೊಂಡಿದೆ. ಸಾಯಿಸ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರಲ್ಲ ಅಂತ ಅವ್ರು ಹಿಡಿಯಕ್ಕಾಗಲ್ವಾ? ಆಗಲ್ಲ ಇವ್ರಿಗೆ. ಅಲ್ಲ ಅಷ್ಟೆಲ್ಲ ವಿಡಿಯೋದಲ್ಲಿ ನಿಮ್ಮ ಇದ್ರಲ್ಲೇ ಹಾಕಿದ್ರಿ, ಅವರನ್ನು ರಕ್ಷಿಸುವುದೆಲ್ಲ ಏನ್ ಮಾಡ್ತಾ ಇದ್ರಿ? ಇವ್ರಿಗೆ ಸುಹಾಸ್ ಶೆಟ್ಟಿನ ಕೊಲೆ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದಂತಹ ಆ ಒಂದು ಪೋಸ್ಟ್ ನ ಹಿಂದೆ ಇದ್ದವರು ಯಾರು ಅಂತ ಕಂಡಿಡಿದು ಅವ್ರನ್ನ ನೇತಾಕ ಗೊತ್ತಾಗಿಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆದಮೇಲೆ ಒಂದು ರಕ್ತಕ್ಕೆ ರಕ್ತ, ಒಂದು ಹೆಣಕ್ಕೆ 3 ಹೆಣ ಅಂತ ಬಜ್ಪೆಯಲ್ಲಿ ಓಪನ್ ಭಾಷಣ ಮಾಡಿದವ್ರನ್ನು ಅವ್ರನ್ನು ತಂದು ಒಳಗೆ ಹಾಕಕ್ಕೆ ಯೋಗ್ಯತೆ ಇವ್ರಿಗಿಲ್ಲ. ಸೊ ಯಾರನ್ನೂ ಒಳಗೆ ಹಾಕುವಂಥ ಯೋಗ್ಯತೆ ಇವ್ರಿಗಿಲ್ಲ. ಆದ್ದರಿಂದ ನನಗೆ ಗೊತ್ತಿಲ್ಲ ಇವ್ರು ಇರಬೇಕಾ ಇಲ್ಲ ಹೋಗ್ಬೇಕಾ ಅಂತ. ಅವ್ರಿದ್ರೆ ನಮ್ಮ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಇವ್ರು ನೋಡಿ. ಒಂದು ನಿಮಿಷ, ಏನು ಭರತ್ ಶೆಟ್ಟಿ ಅವರು 1 ತಲೆಗೆ 3 ತಲೆ ಅಂತ ಹೇಳ್ತಿರ್ತಂತ ವೇದವ್ಯಾಸ ಕಾಮತ್ ಭರತ್ ಶೆಟ್ಟಿ ಮತ್ತೆ ಇವರನ್ನ ನಾವು ಆಲ್ರೆಡಿ FIR ಫೈಲ್ ಮಾಡಿದ್ದೇವೆ. ಅವರನ್ನ ಕೂಡಲೇ ಈಗೇನು ಹೊಸದಾಗಿ ನಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಮಾಡಿದ್ದೇವೆ, ಒಂದು ಹೊರಗಡೆ ಆಗ್ತೇವೆ ಅವರನ್ನ. ಯಾವಾಗ ಅದೇನ ಆಗ್ತಾರಲ್ಲ, ಅದೇನ ಅಂತಾರಲ್ಲ, ಎಲ್ಲ ಸತ್ಯದ ಮೇಲೆ ನೀವೇ ಬೇಕಾಗುತ್ತೆ. ಯಾರೋ ಕೊಲೆ ಮಾಡಿದವ್ರನ್ನ ಕೊಲೆ ಮಾಡ್ತಾ ಇಲ್ಲ. ಒಂದು ಧರ್ಮದವರು ಕೊಲೆ ಆದ್ರೆ ಇನ್ನೊಂದು ಧರ್ಮದ ಯಾರೋ ಒಬ್ಬ ವ್ಯಕ್ತಿಯನ್ನ ಕೊಲೆ ಅಮಾಯಕರನ್ನ ಕೊಲ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಆಗಿದ್ರೆ ಆಗದೆ ಇದ್ದಿದ್ರೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ, ಶಾಂತಿ ಇತ್ತು. ಸುಹಾಸ್ ಶೆಟ್ಟಿ ಕೊಲೆ ಆಗುತ್ತೆ 30 ದಿವಸಗಳ ಮುಂಚೆ ಪೋಸ್ಟ್ ಓಡಾಡ್ತಾ ಇದ್ದಾಗ ಅವತ್ತು ಹೆಡಿಮೂರಿ ಕಟ್ಟಿದ್ರೆ ಸುಹಾಸ್ ಶೆಟ್ಟಿ ಕೊಲೆನೂ ಆಗ್ತಾ ಇರಲ್ಲ, ಶಾಂತಿ ಭಂಗ ಆಗ್ತಾ ಇಲ್ಲ. ಇವರು ಕ್ರಿಯೇಟ್ ಮಾಡಿದ್ರು. ಸರ್ ಒಂದ್ ನಿಮಿಷ ಸರ್, ನೋಡಿ ನೀವು ಕಾನೂನು ಸುವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹಾಗೆ ಆಗುತ್ತೆ. ಕೊಲೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಇನ್ನೊಂದು ಸುಮ್ಮನೆ ಇರ್ತೀರಾ ರಘು ಅವರೇ? ನೀವೇನ್ ಮುಸಲ್ಮಾನರ ವಕ್ತಾರ ನೀವು? ಕಾಂಗ್ರೆಸ್ ಅವರು ಇವರು ಹಿಂದೂ ಧರ್ಮದ ವಕ್ತಾರರು, ಅವ್ರು ಎದೆ ತಟ್ಕೊಂಡು ಹೇಳ್ತಾರೆ ನಮ್ಮ ಮುಸಲ್ಮಾನರು ಓಟ್ ಬೇಡ ಅಂತ. ನೀವು ಮುಸಲ್ಮಾನರ ವಕ್ತಾರ ಅಲ್ಲ ಅನ್ನೋದಾದ್ರೆ ಸ್ವಲ್ಪ ಸುಮ್ಮನೆ ಇರಿ. ಈಗ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತಹ ವ್ಯಕ್ತಿ ಇಮ್ಮಿಡಿಯೇಟ್ 15 ದಿನಕ್ಕೆ ಕೊಲೆ ಮಾಡಲ್ಲ. ಹಿ ವಿಲ್ ವೇಟ್ ಫಾರ್ ಅವನ ಕೊನೆ ಉಸಿರಿರೋವರೆಗೂ ವೇಟ್ ಮಾಡ್ತಾನೆ, ಪ್ರತಿಕಾರದ ಜ್ವಾಲದಲ್ಲಿ ಬೇಗ್ತಾ ಇರೋನು. ಆದರೆ ಇಂಥ ಘಟನೆ ನಡೆಯುತ್ತೆ ಅಂತ ಗೊತ್ತಾದ ತಕ್ಷಣ ಅಂಥವ್ರನ್ನೆಲ್ಲ ಒದ್ದು ಒಳಗಾಕಿ ಒಂದು ಭಯವನ್ನು ಸೃಷ್ಟಿ ಮಾಡದ ಹೊರತು ಅವ್ರು ಮಾಡೋವರೆಗೂ ಕಾಯ್ಕೊಂಡು ಅವ್ರು ಮಾಡಾದಮೇಲೆ ಇನ್ನೊಂದೇನೋ ಮಾಡ್ತೀವಿ, ಮತ್ತೊಂದೇನೋ ಕಡಿತೀವಿ, ಮತ್ತೊಂದೇನೋ ಕಟ್ತೀವಿ ಅಂತಂದರೆ ಇದನ್ನು ಏನಂತಾರೆ ಗೊತ್ತಾ ಸರ್? ಕೈಲಾಗದ ತನ ಅಂದರೆ ನಾರ್ಮಲ್ ಹಳ್ಳಿ ಭಾಷೆಯಲ್ಲಿ ಕೈಲಾಗದ ತನ. ಎಸ್ ಸರ್, ಸಾದಿಕ್ ಅವ್ರಿಗೆ ಮಾತಾಡಕ್ಕೆ ಬಿಡೋಣ, ಟೈಮ್ ಆಯಿತು. ನೋಡಿ ಮೇಡಮ್, ನೋಡಿ ಇವ್ರದ್ದು BJP ಅವ್ರ ಕಾಂಗ್ರೆಸ್ ಅವ್ರ ಜಗಳದಲ್ಲಿ ನಮ್ಮ ಮುಸಲ್ಮಾನರಿಗೆ, ಇನ್ನೋಸೆಂಟ್ ಹಿಂದೂಗಳಿಗೆ ತುಂಬ ಇದಾಗ್ತಾ ಇದೆ. ಏನಂದರೆ ಅಪಾಯ ಥರ ಆಗಿಬಿಟ್ಟಿದೆ. ಕರಾವಳಿ ಅಲ್ಲಿ ರೌಡಿಸ್ಗಳು ಅವರಿಂದ ಇಲ್ಲ, ಈ ರಾಜಕಾರಣಿಗಳಿಂದ ಅಪಾಯ ಇರೋದು. ನಿಜವಾಗಿ ಹೇಳಿದ್ರೆ ಅದು ಈ ಭಾಷಣ ಇರುತ್ತೆ ನೋಡಿ, ಎಲ್ಲ ಈ ಮುಸಲ್ಮಾನರು ಕೆಲವು ಇದರ ಲೀಡರ್ಗಳು ಭಾಷಣ ಇದೆ, ಈ ಪ್ರೊವೋಕ್ ಮಾಡೋ ಭಾಷಣ ಈ ಹಿಂದೂಗಳಿನಲ್ಲಿ ಇದ್ದಾರೆ. ಈ ಭಾಷಣೆಗೆ ತಾವು ಹೇಳಂಗೆ ಯಾರು ಈ ಶಾಂತಿ ಕದಳೋ ಭಾಷಣ ಬಾಯಿನಿಂದ ಬರುತ್ತಲ್ಲ ಅವ್ರಿಗೆ UAP ಹಾಕಿಬಿಟ್ಟು ಜೈಲ್ಸ್ ಕಳಿಸ್ಬೇಕು, ತಿರ್ಗಾ ಬೇಲ್ ಸಿಗಬಾರ್ದು. ಅವ್ರು ಭಾಷಣ ಮಾಡ್ತಾರಲ್ಲ, ಮಾಡ್ತಾರೆ, ಹೋಗ್ಬಿಡ್ತಾರೆ. 1700 ಜನ ಅವಾಗ ಡಿಜೆ ಅವರನ್ನೆಲ್ಲ ಆಚೆ ಹಾಕಿದ್ರು. ಮೇಡಮ್ ನಾನು ಹೇಳಿದ್ರೆ ತುಂಬಾ ಇದೆ, ಸುಮ್ಮನೆ ಇರಿ. ನೀವು ಮಾತಾಡೋ ಟೈಮಲ್ಲಿ ನಾನು ಮಾತಾಡಲಿಲ್ಲ. ಅಲ್ಲ ಈಗ ನೋಡಿ ಭಾಷಣ ಈಗ ಕರಾವಳಿ ಭಾಗದಲ್ಲಿ ಭಾಷಣ ಯಾರ್ದು ನಡೀತಾ ಇರೋದು? ಬಿಜೆಪಿ ನಿಮ್ಗೆ BJP ಅವ್ರಿಗೆ ಶಾಂತಿಯ ಮಾತುಗಳು ಯಾರು ಮಾತಾಡ್ತಾರ ಅವ್ರು ಕಂಡ್ರೆ ನಿಮ್ಗೆ ಆಗಲ್ಲ ಅಲ್ಲ?
ಮೇಡಮ್ ನೀವು ಒಂದ್ ನಿಮಿಷ ಸೌಹಾರ್ದತೆಯ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಿಮ್ಗೆ ಬೇಕು, ಖಂಡಿತ ನಿಮ್ಗೆ ಇಲ್ಲ. ರಕ್ತ ಬೇಕು, ನಾವು ಸೌಹಾರ್ದತೆ ನಿಮ್ಗೆ ಕೊಲೆಗಳು ಆಗ್ತಾ ಇಲ್ಲ, ಇರ್ಬೇಕು, ನೀವು ನಿಮ್ಗೆ ದಯವಿಟ್ಟು ಪ್ರತೀಕಾರದ ಮೇಡಮ್, ಮತ್ತೆ ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ, ಆಯ್ತು ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ ಅವ್ರನ್ನ. ತನಿಖೆ ಮಾಡಿ ನೀವು ಟೂರಿಸಂ ಕಮ್ಮಿ UAPA ಬಗ್ಗೆ ಹೇಳ್ತಾ ಇದ್ರಿ. UAPA ಆಗ್ಬೇಕು ಮೇಡಮ್, ಯಾರನ್ನ ಆಗ್ಲಿ ಅವನು ಮುಸಲ್ಮಾನ್ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಹಿಂದೂ ಆಗ್ಲಿ UAPA ಆಗ್ಬಿಟ್ಟು ಅವ್ನು ಜೈಲ್ ಕಳಿಸ್ಬೇಕು. ಯಾಕಂದ್ರೆ ಒಂದು ಭಾಷೆನೆ ಎಷ್ಟು ಕೊಳೆ ಆಗತ್ತೆ, ಒಬ್ಬನಿಗೆ ಸಾಯಿಸ್ತಾನ ಅವನು ರಿವೆಂಜ್ ತಗೊಳ್ಳಕ್ಕೆ ಒಬ್ಬ ತಿರ್ಗಾ NIA ಅಂತಾರೆ. ಒಬ್ಬ ಹಿಂದುತ್ವ ಸತ್ತ ತಕ್ಷಣ NIA ಅಂತಾರೆ. ಮುಸಲ್ಮಾನ ಸತ್ತ ತಕ್ಷಣ ಅವನು ರೌಡಿ ಅಂತೆ, ಅವನು ಇದಂತೆ ಅಂತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಒಬ್ಬ ಹಿಂದೂ ಸತ್ತಾಗ ಅವ್ನು ರೌಡಿ ಶೀಟರು ಅಂತಾರೆ. ಮುಸಲ್ಮಾನ ಸತ್ತಾಗ ಅಮಾಯಕ. ಸೊ ನೀವ್ ಹೇಳಿದ್ದು ನಾನು ಒಪ್ಕೊಳ್ತೀನಿ. ಯಾರು ಕೋಮು ಉದ್ರೇಕ ಭಾಷಣ ಮಾಡ್ತಾರೆ ಅವರ ವಿರುದ್ಧ UAPA ಕೇಸ್ ಹಾಕ್ಬೇಕು, ಹಾಕಿ ಜೈಲ್, ಅದು ಏನು ಬೇಲ್ನಲ್ಲಿ ಕಳಿಸ್ಬಾರ್ದು, ತಕ್ಷಣ ಅರೆಸ್ಟ್ ಮಾಡ್ಬೇಕು. ಅದು ಕಾಯ್ಕೊಂಡಿರ್ತಾರೆ, ಏನು ಇದು ಆಗ್ಲಿ ಅಲ್ಲಿ ಪ್ರವೋಕ್ ಆಗ್ಲಿ ಇಲ್ಲಿ ಪ್ರವೋಕ್ ಆಗ್ಲಿ ಅಂತ. ಪಾಪ ಅವನು ರಹೀಮ್ ಏನ್ ಮಾಡ್ದ, ಅಬ್ದುಲ್ ರಹೀಮ್ ಏನ್ ಮಾಡ್ದ ಮೇಡಮ್, ರೌಡಿ ಹೊಡೆದಾಡ್ಕೊಂಡು ಸಾಯಿದ್ರು. ಕೊಲೆ ಆಗಿದ್ದಾರೆ. ರಹೀಮ್ ಏನ್ ಮಾಡ್ದ? ಕಾಂತಿ ಮೇಡಮ್, ನೀವು ಮಂಗಳೂರವರೇ ಅಲ್ವಾ? ಹೌದು. ಸುಹಾಸ್ ಶೆಟ್ಟಿ ಎಲ್ಲಿ ಅವರು? ಖಂಡಿತ ನೋಡಿ, ಒಂದ್ ನಿಮಿಷ ಹೇಳಿ, ಯಾರು ಹೇಳಿ. ಎಲ್ಲಿ ಅವರು? ಅವ್ರು ಹಿಂದೂ ಕಾರ್ಯಕರ್ತರೆ. ಆಯ್ತು. ರಹೀಮ್ ಎಲ್ಲಿ ಅವರು? ರಹೀಮ್ ಕೂಡ ಮಂಗಳೂರವರೇ. ಹಾಗಾದ್ರೆ ನೀವು ರಹೀಮ್ ನಿಮ್ ಕಣ್ಣಿಗೆ ಕಾಣಲ್ವಾ? ಬರೀ ಸುಹಾಸ್ ಶೆಟ್ಟಿ ಕಾಣ್ತಾರ? ನಾನು ಹೇಳುದು ಯಾಕೆ ಅಂದ್ರೆ ನೀವು ಬರೀ ಹಿಂದೂ ಅಷ್ಟೇ. ನಿಮ್ದು ಪಕ್ಷ ನಾನು ಹೇಳುದು ನೋಡಿ, ಹಿಂದೂ ಬಗ್ಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ನೀವು ಮಾತಾಡೋದು ಅಂದ್ರೆ ಅದು ಒಂದು ನಂಗೆ ಒಂದು 5 ಸೆಕೆಂಡ್ ನೀವು ಕೊಡ್ಲೇಬೇಕು. ಹಿಂದೂ ಕಾರ್ಯಕರ್ತರ ಬಗ್ಗೆ ಅವ್ರ ಮನುಷ್ಯ ಅಲ್ಲ, ಮುಸಲ್ಮಾನ ಮನುಷ್ಯ ಅಲ್ಲ. ಕೇಸ್ ಹಾಕಿಸ್ಕೊಂಡಿರೋದು ಯಾವುದು ರಾಜಕೀಯಕ್ಕೋಸ್ಕರ ಅಲ್ಲ ಅಥವಾ ಎಲೆಕ್ಷನ್ ನಿಂತ್ಕೊಳ್ಳಕ್ಕಲ್ಲ. ಅವರು ದೇಶದ ಬಗ್ಗೆ ಕೆಲಸ ಮಾಡ್ಕೊಂಡಿದ್ದಾರೆ ಅಥವಾ ಸಂಘಟನೆಗಳನ್ನ ರೌಡಿ ಶೀಟರ್ ಹಾಕಿದ್ರಿ ನೀವು? ಯಾಕೆ ನೀವು ರೌಡಿ ಶೀಟರ್ ಹಾಕಿದ್ರೆ? ಒಂದ್ ನಿಮಿಷ, ಅದಕ್ಕೆ ಉತ್ತರ ಕೊಡ್ತೀನಿ. ರೌಡಿ ಶೀಟರ್ ಹಾಕಿದ್ರ ಅಂತ ಹೇಳಿದ್ರೆ ಪೊಲೀಸರು ಅವ್ರು ನೀವು ಈ 30 ದಿನ ಮೊದಲು ಹಾಕಿದ್ರು ಕೂಡ ಅವ್ರನ್ನ ಕರೆದು ನೀವು ಏನು ಅವರ ಅದೇ ಬೇರೆ ವೆಪನ್ ಇದ್ದಾಗ ನಿಮ್ ಕಣ್ಣಿಗೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನನಗೆ ಬೇಕಾಗಿರೋದು ರಾಜಕೀಯ ಮಾತುಗಳಲ್ಲ. ದಕ್ಷಿಣ ಕನ್ನಡದಲ್ಲಿ ಯಾವ ಕಾರಣಕ್ಕೆ ಕೋಮು ದ್ವೇಷ ಹರಡ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು BJP ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಅವರು BJPಯ ಮೇಲೆ ಆರೋಪ ಪ್ರತ್ಯಾರೋಪ ಮಾಡಿದರೆ ಖಂಡಿತ ಅಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಕೋಮು ಉದ್ರೇಕಕಾರಿ ಭಾಷಣಕಾರರನ್ನು ಎಡೆಮುರಿ ಕಟ್ಟಬೇಕು. ಯುವಕರಲ್ಲಿ ಧರ್ಮದ ಅಭಿಮನ್ನ ತುಂಬುತ್ತಾ ಇರೋರ ಎಡೆಮುರಿ ಕಟ್ಟಬೇಕು. ಅವರಿಗೆ ಏನು ಈ ಒಂದು ಮಚ್ಚು ಲಾಂಗುಗಳನ್ನು ಕೊಟ್ಟು ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅವರಿಗೆ ಹಣಕಾಸು ಶಕ್ತಿ ತುಂಬುತ್ತಾ ಇರುವಂತಹ ಆ ಬಲಿಷ್ಠರನ್ನು ಮಟ್ಟ ಹಾಕಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡೂ ರಾಜಕೀಯ ಪಕ್ಷಗಳು ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ತುಂಬ ಒಳ್ಳೆಯದು. ಪೊಲೀಸರಿಗೆ ಮಾತಾಡೋಕ್ಕೆ ಬಿಟ್ಟರೆ ಅವರು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ತರ್ತಾರೆ. ರಾಜಕೀಯ ನಾಯಕರು ಎಲ್ಲಿಯವರೆಗೆ ರಾಜಕೀಯ ಭಾಷಣ ಹೊಡ್ಕೊಂಡು ಈ ಒಂದು ವಿಷಯವನ್ನು ಜೀವಂತವಾಗಿಡ್ತಾರೆ, ಪೊಲೀಸರು ಏನೂ ಮಾಡೋಕ್ಕಾಗಲ್ಲ. ಪಾಪ ನಮ್ಮ ಪೊಲೀಸರು ಈ ರಾಜಕೀಯ ನಾಯಕರುಗಳಿಂದ ಇವರನ್ನೇ ನಾವು ಒಂದು ರೀತಿ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕ ಪೊಲೀಸರನ್ನು ಆ ದೇವರೇ ಕಾಪಾಡಬೇಕು. ನೋಡಿ, ನಮ್ಮನ್ನೆಲ್ಲ ಪೊಲೀಸರು ಕಾಪಾಡ್ತಾರೆ ಅಂತ ನಾವು ಅಂದ್ಕೋತೀವಿ. ಆದರೆ ಇವತ್ತು ಪರಿಸ್ಥಿತಿ ಹೆಂಗೆ ಬಂದ್ಬಿಟ್ಟಿದೆ ಅಂದರೆ ಪಾಪ ಕರ್ನಾಟಕ ಪೊಲೀಸರನ್ನೇ ನಾವು ಕಾಪಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಹೇಳಿ? ಜನ ಅವ್ರನ್ನ ಬೈತಿದ್ದಾರೆ. ಏನ್ರಿ ನಿಮ್ಗೆ ತಾಕತ್ತಿಲ್ವಾ? ಏನ್ರಿ ನಿಮ್ಗೆ ಶಕ್ತಿ ಇಲ್ವಾ? ಏನೇನೋ ಮಾಡಿದಿರೋ ದಕ್ಷಿಣ ಕನ್ನಡದಲ್ಲಿ ಇಂಥವ್ರನ್ನೆಲ್ಲ ಎಡೆಮುರಿ ಕಟ್ಟಕ್ಕಾಗಲ್ವಾ ಅಂತ. ಕಟ್ತಾರೆ, ಬಿಟ್ಟರೆ ಬಿಡಲ್ಲ. ಅದು ಅವ್ರ ಪರಿಸ್ಥಿತಿ.